ಅದನ್ನು ಅದೇನೋ ಪಾಡ್ಯ ದಿವಸ ಒಂದು ವಾರ ತಕ್ಕ ಒಂದು 6 ಚಕ್ರ ಬೀಳೋದೇ ಅಲ್ವ ಅದಕ್ಕೆ ಶಕ್ತಿಯುತವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಯಾವುದು ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕೆ ಉದ್ದಕ್ಕಂತ ಹೆಚ್ಚಿನ ಜನ ನೆರಬೇಕು ಎಲ್ಲರಿಗೂ ನಾವು ತಿಳಿಸಿ ಅದು ಬೆಳಗ್ಗೆ ಬರ್ತದೆ ಅದಕ್ಕೆ ಇಲ್ಲಿ ಏನಾಗಿದೆ ಪಾಪ ನೀವು ಕೆಲಸ ಮಾಡೋದು ನೀವಿದ್ದೀರಿ ಕೆಲಸ ಮಾಡೋದು ಎಲ್ಲ ನೋಡಬೇಕು ತಿಳಿಯಿಲ್ಲ ನಮ್ಮ ಅನಿವಾರ್ಯ ನಮ್ಮ ಅಧ್ಯಕ್ಷರು ಸೆಕ್ರೆಟರಿ ವಿಧಿ ಇರ್ತಾರೆ ಅದಕ್ಕೆ ಎಲ್ಲರೂ ಮನಸ್ಸು ಮಾಡಲ್ಲ ನಮ್ಗೆ ಸ್ವಂತ ಸರ್ಕಾರ ಏನು ಒಂದು ಫೆಸಿಲಿಟಿ ಕೊಡ್ತಾರೆ ನಾವು ಒಂದು 5 ಸಾವಿರ ಖರ್ಚು ಮಾಡೋದಕ್ಕೆ ಎಷ್ಟೋ ಶೌಚಾಲಯ ನಿರ್ಮಾಣ ಮಾಡ್ತಾರೆ ಪ್ರತಿಯೊಬ್ಬರು ಮನೆ ಶೌಚಾಲಯಗಳು ಇದ್ದೀವಿ ಅಂದ್ರೆ ನಮ್ಮ ಊರು ಹಸನಾಗಿರ್ತದೆ ಪ್ರತಿಯೊಬ್ಬರು ಮನೆಗೆ ಬಚ್ಚಲು ಮುಂಡಿದ್ದು ನೀರು ಎಲ್ಲಿ ಎಡಲಾರ್ದಾಗ ನಮ್ಮ ಊರೇ ಹಸನ ಇರ್ತದೆ ನೀರೆಲ್ಲ 4 ಮುಂದೆ ಯಾಕಂದ್ರೆ ತಿರುಗಾಡಿ ಅದು ಸಲ ವಾಸನೆ ಬರೋಂಗಿಲ್ಲ ಯಾವುದೇ ಕ್ರಿಮಿ ಕೀಟನ ಆಗಂಗಿಲ್ಲ ಆ ಒಂದು ಸರ್ಕಾರ ಬೇಸಿಗೆ ಪ್ಲ್ಯಾನ್ ಮಾಡಿ ಹಾಕಿರ್ತಕ್ಕಂಥ ಪ್ಲ್ಯಾನಿಗೆ ನಾವು ಬಿರ್ತಿದ್ದೀವಿ ಬಚ್ಚಲು ಮುಂಡಿ ಆಗಿದ್ರೆ ನಾನು ಒಂದು ಪಂಚಸ್ ಊಟ ಗೊತ್ತಾಯ್ತದ ಒಂದು 10,000 ಮಾಡ್ತಿದ್ದು 6,000 ಜನ ಮಾಡೋರಿಗೆಲ್ಲ ಕೆಲಸ ಅದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕು ನಮ್ಮ ಸರ್ಕಾರ ನಮ್ಗೆ ಏನು ಮನೆ ಕೊಡಬೇಕು ನಾವು ಇನ್ನೊಂದು 2,000 ಖರ್ಚು ಏನಕ್ಕ ನೀರಂತರ ಒಂದು ಶೌಚಾಲಯ ಮಾಡ್ಕೊಂಡ್ಬಿಟ್ಟು ನೀರಂತರ ಒಂದು ಬಚ್ಚಲು ಮುಂಡಿ ಮಾಡ್ಕೊಂಡು ಮುಗಿದೇ ಇತ್ತು ನಮ್ಮ ಊರು ಸ್ವಚ್ಛ ಆಗಲಿಕ್ಕೆ ಸಾಧ್ಯನೇ ನಾವು ಅದಕ್ಕೆ ಮನಸ್ಸು ಮಾಡಲಿಲ್ಲ ಅಂದರೆ ಇನ್ನೂ 20 ವರ್ಷದ ಹಿಂಗೆ ಹೋಗ್ತಿದ್ರು ನಿಮ್ಗೆ ನಾವು ಬೈ ನಮಗೆ ನೀವು ಬೈ ನಿಮ್ಗೆ ನಾವು ಬೈ ನಾವು ನೀವು ಮತ್ತು ಭಾಳ ಆಗತ್ತೆ ನಮ್ಮದೇ ಅರ್ಥ ಇನ್ನೊಬ್ಬರು ಯಾರ್ದಾಗತ್ತೆ ಭೂಮಿ ಲಕ್ಷಾಂತರ ವರ್ಷ ನಿರಂತರ ಹಿಂಗೆ ಬಂದಿದ್ದು ಅಷ್ಟೇ ಇವತ್ತು ಮನೆ ಕಟ್ತೀವಿ ಇನ್ನೂ 100 ವರ್ಷ ಮಾಡ್ತೀವಿ 100 ವರ್ಷ ಮತ್ತೆ ಕಟ್ತೀವಿ 100 ವರ್ಷ ನಿರಂತರ ಬಂದಿರ್ತಕ್ಕಂಥದ್ದು ನಾವು ಏನು ಜೀವನ ನಡೆಸೋದು ಅವಾಗ ನಮ್ಮ ಜೀವನ ಚೆನ್ನಾಗಿತ್ತು ಸ್ವಚ್ಛ ಗಾಳಿ ವಾತಾವರಣ ಸುಂದರವಾಗಿ ಬದುಕಿರಬೇಕು ಅಂಥ ವ್ಯವಸ್ಥೆಗಳು ಕಲ್ಪಿಸಬೇಕಂದ್ರೆ ಎಲ್ಲರೂ ಒಗ್ಗಟ್ಟು ಮಾಡಿ ಒಳ್ಳೆಯ ಒಂದು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗಾದ್ರೆ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಎಷ್ಟೋ ಮಂದಿ ನಾವು ರೈತರು ಬೇರೆ ಬೇರೆ ಗಿಡಗಳು ಜಾಪಳ ಗಿಡ ಗಿಡ ಏನೇನೋ ಹಚ್ಚಕತ್ತಾರ ಅವರಿಗೆ ತೋಟಗಾರಿಕೆ ಇಲಾಖೆ ಕಸ ನಾನು ಮತ್ತೊಂದು ಸಲ ಎಣ್ಣೆ ಮರ ತೆಗಿದ್ವಿ ಅದನ್ನು ಸ್ವಲ್ಪ ಅವ್ರಿಗೆ 20-30 ಸಾವಿರ ಬಂದು ಅವ್ರಿಗೆ ಅನುಕೂಲ ಆಗ್ತದೆ ಒಂದು ಪ್ಲಾಂಟೇಷನ್ ಮಾಡಬೇಕಂದ್ರೆ ಅವ್ರಿಗೆ ಎಷ್ಟೋ ಖರ್ಚಾಗಿರ್ತದೆ ಆ ಖರ್ಚಾಗದ ಅದೊಂದು ಅನುಕೂಲ ಆಯ್ತಲ್ಲ ಅವರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತ ಏನೋ ಕೆಲಸ ಇದ್ರಾಗ ಅನುಕೂಲ ಆಗಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ಏನು ಮಾಡ್ತೀವಿ ಅಂದ್ರೆ ಫಾರೆಸ್ಟ್ ಗಿಡ ಕೊಟ್ಕೊಂಡು ಅಲ್ಲೇ ಏನು ಬೆಳೆದಾಡ್ತದೆ ಅಲ್ಲಿ ಗಿಡ ಹಚ್ಕೊಡ್ತೀವಿ ನಾವು ಮುಂದೆ ಜಾಸ್ತಿ ಬಂದಾಗ ಆಯ್ತು ಒಣಗೆ ಹೋಗಿರ್ತಾವೆ 10 ಗಿಡ ಹಚ್ಚಿ ಕಸಿದ್ರೆ 100 ರೂಪಾಯಿ ಗಿಡ ಹಚ್ಚಿ ರೊಕ್ಕ ಬಂದಿಲ್ಲ ಒಂದು ವರ್ಷಕ್ಕೆ ಅಷ್ಟೇ ಅಂತ ತಾತ್ಕಾಲಿಕ ಬರೋದಕ್ಕೆ ಅಷ್ಟೇ ರೊಕ್ಕ ನಿರಂತರ ಇರೋದು ಬೇಕಲ್ಲ 100 ಗಿಡಗಳು ಬೆಳೆದು ಅಂದ್ರೆ 10,000 ಒಂದು ಗಿಡ ಮಾಡಿದ್ರೆ ಮುಂದೆ ಎಷ್ಟು ರೊಕ್ಕ ಆಗ್ತಾವೆ ಅಂತ ಯೋಚನೆ ಶಕ್ತಿ ನಾವು ಬೆಳೆಸೋಬೇಕು ಇವತ್ತು ಸರ್ಕಾರದ ಫಾರೆಸ್ಟ್ ಇಲಾಖೆಲ್ಲ ಫ್ರೀಯಾಗಿ ಗಿಡ ಕೊಡ್ತಿದ್ರು ಇವತ್ತು ಅದು ಅವ್ರನ್ನ 6 ರೂಪಾಯಿ ಒಂದು ಗಿಡ ಮಾಡೋದು ಯಾಕಂದ್ರೆ ಫ್ರೀ ರೈತರಾಗಿ ನಾವು ಬಂದರಿ ಬದುವಿಗೆ ಬೇರೆ ಬೇರೆ ಗಿಡಗಳು ಬೆಲೆ ಬಾಳದೇ ಇರ್ತಕ್ಕಂಥ ಗಿಡಗಳು ಬೆಲೆ ಬೆಳೆದು ಮಾಗಾಣಿ ಗಿಡಗಳು ಹಸಿರು ಬರ್ತದ ಗಿಡ ಬರ್ತದ ಇಲ್ಲ ನೀತಿ ಗಿಡಗಳು ನಮ್ಮ ಬೇರೆ ಗಿಡನೇ ಎಷ್ಟು ಕಾಸ್ಟ್ಲಿ ಅಂತ ಫಲವತ್ತಾದ ಗಿಡಗಳು ಹಚ್ಚಿದ್ವಿ ಅಂದ್ರೆ ಅದನ್ನು ಆರ್ಥಿಕವಾಗಿ ಒಂದು 100 ಗಂಧದ ಮರ ಇತ್ತು ಅಂದ್ರೆ ಸಾಮಾನ್ಯ ಗಿಡಗಳು ಇತ್ತು ಅಷ್ಟೇ ಇರಬೇಕ ಅವತ್ತು 10,000 ಒಂದು ಲಕ್ಷ ಒಂದು 100 ಲಕ್ಷ ರೂಪಾಯಿ ಅದು ನಮ್ಮ ಭಾಗಕ್ಕೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಬೆಂಗಳೂರು ಆಯಿತು ಕೊಡಗು ಆಯಿತು ಅವ್ರಿಗೆ 1 ಎಕರೆ ಹೊಲ ಆಯಿತು ಬಯಕರ್ಸಿ ನೋಡ್ತಾರೆ 1 ಎಕರೆ ಹೊಲ ಆಯಿತು ಅಂದ್ರೆ ಬಯಕರ್ಸಿ ನೋಡ್ರು ನಮ್ಮ ಬೆಲೆ 30 ಎಕರೆ ಇತ್ತು ಅಂದ್ರೆ 30 ಲಕ್ಷ ಸಾಲದೇ ಬರ್ತಿರ್ತೀವಿ 30 ಲಕ್ಷ ನಮ್ಮ ಊರಿಗೆ ಏನೋ ತ್ರಾಸು ಬಂದ್ರು 5 ಲಕ್ಷ ಇವತ್ತು ಯಾಕಂದ್ರೆ ನಮಗೆ ಯಾಕೆ ನಮ್ಮ ಕೃಷಿ ಸಾಗುವಳಿ ಪದ್ಧತಿ ಚೇಂಜ್ ಆಗ್ತದೆ ಎಲ್ಲ ಸ್ವಂತ ಖರ್ಚು ಮಾಡ್ತೀವಿ ಆ ಖರ್ಚು ಮಾಡಿದ್ರೆ ನಮ್ಮ ಮಳೆ ಖರ್ಚು ಚಾರಣಿ ಬೈಗಳು ಇರ್ತವೆ ಬಾರಣ ಅರ್ಧ ಭಾಗ ಇದ್ರೆ ಫಸ್ಟಿಗೆ ಹೋಗಿರ್ತಾರೆ ಟ್ಯಾಕ್ಟ್ರಿಗೆ ಬಿತ್ತಕ್ಕೆ ಕಾಕಕ್ಕೆ ಬೀಜಕ್ಕೆ ಕಿರಾಯಿ ಗಿರ ಆಮೇಲೆ ಅರ್ಧ ಚಾರಣಿ ಭಾಗ ನೋಡ್ಕೊಳ್ಳೋದೇ ಹೋಗ್ತಾರೆ ಉಳಿದಿದ್ದು ನಮ್ಮ ಸಂತೆ ಹೊಡೆಯಂತ ನಮ್ಗೆ ಆಗ್ತಿಲ್ಲ ಅವರು ಬೇರೆ ಕಡೆ ಯಾರು ಮಾಡ್ತಾರೆ ಸರ್ಕಾರ ಬೇರೆ ಬರ್ತಾ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಒಂದು ಗಿಡ ಹಚ್ಚಿದ್ವಿ ಅಂದ್ರೆ ಬೇರೆ ಯೋಜನೆ ಅವ್ರು ಬಾಲ್ಯದಲ್ಲಿ ಮರಿತಾರೆ ಅವ್ರಿಗೆ ಏನು ಭತ್ತ ಬಂದಿತ್ತು ಅವ್ರಿಗೆ ಗಂಟೆ ಹೊಡಿತದೆ ನೇರವಾಗಿ ಅವ್ರು ಮುಂದೆ 1 ಎಕರೆ ನಮ್ಮ ಭಾರತನ ಭಯಂಕರ ಕಿಮ್ಮತ್ತು ಇರ್ತೇವೆ ನಾವು ನೋಡಿದ್ರೆ ಆ ಭಾಗಕ್ಕೆ ನಮ್ಮ ಭಾಗಕ್ಕೆ ನೋಡಿದ್ರೆ ಕಿಮ್ಮತ್ತು ಇರ್ತೇವೆ ಅವ್ರು ಇರೋದೇ 1-2 ಎಕರೆ 5 ಎಕರೆ ಕಡಪಟ್ಟು ಉಳಿಯೋ ಕಿಮ್ಮತ್ತು ಊರಾಗ ಜೀವ ಇರ್ತಾವೆ ಅವ್ರದ್ದು ಕೃಷಿ ಪದ್ಧತಿನೇ ಬೇರೆ ಇಲ್ಲ ಯಾಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ದುಡ್ಡು ತಗೋತಾರೆ ಕೆಲಸ ಮಾಡ್ತಾರೆ ಪ್ರತಿಯೊಂದು ಜನ ಅವ್ರು ಹೇಗಿದ್ರೆ ದಿನನಿತ್ಯ ಆರ್ಥಿಕವಾಗಿ ಬರೋದಿತ್ತು ಒಂದು ಕೈಲಿ ಹಿಂದಿನ ಗಿಡ ಹಚ್ತಾರೆ ಒಂದು ಕೈಲಿ ಕೊತ್ತಂಬರಿ ಒಂದು ಕೈಲಿ ಮೆಕ್ಕೆಕಾಲ ಹೀಗೆ
ದಿನ ಇದ್ದಂತ ಇದ್ದು ದಿನ 2,000 ರೂಪಾಯಿ ತಿಂಗಳು ಸಾಕಿರ್ತಾರೆ. ಅವ್ರದ್ದು ವ್ಯವಸ್ಥೆನೇ ಗೊತ್ತಿಲ್ಲ, ನಮ್ಮದು ವ್ಯವಸ್ಥೆನೇ ಗೊತ್ತಿಲ್ಲ. ನಾವು ಒಮ್ಮೆ ಜೋಳ ಪೀಸ್ ತೊಗರಿ ಬೆಳಬೇಕು, ಅಲ್ಲೇ ಇರ್ಬೇಕಂತ ಆಸೆ ತೊಗರಿ ನಾವು ಏನು ನಿತ್ಯ ಗೊತ್ತೀವಿ. ಅವ್ರು ಏನು ನೋಡೋಂಗಿಲ್ಲ. ಅವರು ಸ್ವಲ್ಪ ದಿನನಿತ್ಯ ಹೂವಿನ ಗಿಡ ಬಳಸ್ತಾರೆ. ಹೂವಿನ ಗಿಡ ನಮ್ಮ ಗುಲ್ಬರ್ಗ ಕೆಲಿ ಬರ್ತಾರೆ, ರೈತರು ಆ ಭಾಗದಲ್ಲಿ ಬರ್ತಾರೆ, ನಮ್ಮ ಕಡೆ ಹೆಚ್ಚಿಗೆ ಬರಲ್ಲ. ನಮ್ಮ ಬಾಡಿ ಅವು ಹೂವಿನ ಗಿಡ ಹೂವು ಏನಪ್ಪಲ್ಲ, ದಿನ 1 kg ಹೂವು ಮತ್ತೊಂದು 50 ರೂಪಾಯಿ ಹಿಡಿದ್ರು ಒಂದು 10 kg ಕಳೆದು ಸಾಕು. 500 ದಿನ ಹಾಲು ಇದ್ದಂಗೆ ಅದು ಒಂದು ಎಮ್ಮೆ ಕಟ್ದಂಗೆ ಮನ್ಯಾಗ ಅದು ಒಂದು 10 ಲೀಟ್ರ್ ಹಾಲು ಹಿಂಡದಂಗೆ ನಾವು. ಅವ್ರದ್ದು ವಿಚಾರ ಶಕ್ತಿ ಹಂಗದ. ನಮ್ಮ ಬಳಿ ವಿಚಾರ ಶಕ್ತಿ ಅವ್ರ ವಿಚಾರ ಶಕ್ತಿ ಭಾಳ ವ್ಯತ್ಯಾಸ. ಅವ್ರಿಗೆ ಇಷ್ಟೇ ಇರ್ತದೆ ಜಾಗ. ಇದು ನಾವು ಗುಡಿ ಜಾಗ ಇಟ್ಟು ದೊಡ್ಡದ. ನಾವು ಯಾವಾಗ ಎಂದಾದ್ರು ನೀವು ಪರಿಶೀಲನೆ ಮಾಡಿ ಹೋದಾಗ ನಮಗೆ ಇವ್ರದ್ದು ಹೆಂಗದ ಜೀವನ, ನಮ್ದು ಹೆಂಗದ ಸುಮ್ಮನೆ ಅಷ್ಟೇ ನೋಡಿದ್ರು. ಅವ್ರು ಮುಂದೆ ತಂದಿಟ್ಟು ಮುಂದೆಲ್ಲ ಇದನ್ನು ಗರಿಯನ್ನು ಮಾಡ್ತಿರ್ತಾರೆ. ಇಷ್ಟು ಜಾಗದ್ದು ಭಯಂಕರ ಭಾಳ ಹೊಡೆದೈತಿ ಇಷ್ಟು ಜಾಗ ಅವ್ರಿಗೆ. ಅದಕ್ಕೆ ನಮ್ಮ ಬಳಿ ಹೆಚ್ಚಿನ ನಾವು ಆಸ್ತಿ ಹೋಗ್ತಿದ್ದೀವಿ, ನಾವು ಹೆಚ್ಚಿನ ಪ್ರದೇಶ ಹೊಂದಿದ್ದವ್ರು ಇದ್ದೀವಿ. ಅದಕ್ಕೆ ನಾವು ಬಳಿ ಬಳಕೆ ಮಾಡೋಕ್ಕೆ ವ್ಯವಸ್ಥೆ ಸ್ವಲ್ಪ ನಾವು ಬದಲಾವಣೆ ಆಗೋಣ. ಇನ್ನೊಬ್ಬರು ನಾವು ಸ್ವಂತ ಇನ್ನೊಬ್ರು ಕಲಿಯೋದು ನೀವು ಹ್ಯಾಂಗೆ ಮಾಡಿದ್ರಿ, ಏನು ಮಾಡಿದ್ರಿ. ಈ ಬೇರೆ ಕಡೆ ಅವರು 10 ಕಿಲೋಮೀಟರ್ ತನಕ ಒಂದೊಂದು ಒಬ್ಬರು ತಕ್ಕ ಇರ್ತಾರೆ. 10 ಕೂಡ್ ಪೈಪ್ಲೈನ್ ಮಾಡ್ಕೊತಾರೆ. ಒಂದು ಡ್ಯಾಮ್ ಇದ್ದಿತ್ತು, ಕೆರೆ ಇದ್ದಿತ್ತು, 10 ಕಿಲೋಮೀಟ್ರ್ ಮಾಡ್ಕೊಂಡು 30 ಎಕರೆ ಕಬ್ಬು ಮಾಡ್ಕೊಂಡ್ಬಿಡ್ತಾರೆ ಒಂದೇ ಸಲ. 30 ಸಲ ಒಂದೇ ಸಲ ಕಬ್ಬು ಹಾಕ್ಬಿಟ್ರೆ ನಾವು 10 ಮಂದಿ ರೈತರದ್ದು 10 ಎಕರೆ ಇದ್ದರೆ ಬದಲಾವಣೆ ಆಗ್ತವೆ. ಕಬ್ಬಿದ್ದ ಮೇಲೆ ನಾವು ಬರೀ ಆ ಕಬ್ಬಿಗೆ ನಮ್ಗೆ ಜೋಳಕ್ಕೆ ಅದಕ್ಕೆ ನಮ್ಮ ಆರ್ಥಿಕವಾಗಿ ಅದು ಹೊಂದಾಣಿಕೆ ಆಗಲ್ಲ. ಮೊದಲು ಒಂದು 5 ಚೀಲ ತೊಗರಿ ಒಂದು ಎಕರೆ ಬೆಳೆದ ಅಂದ್ರೆ ನಮ್ಮ ರೊಕ್ಕ ಹೆಚ್ಚಾಗಿ ಉಳಿತೀವಿ. ಇವತ್ತು ಹೆಂಗವ ನಮ್ಮ ಆಸೆಗಳು ಹೆಚ್ಚಾಗ್ಯಾವ, ಕಾಸ್ಟ್ಲಿ ಆಗ್ಯಾವ. ಪ್ರತಿಯೊಂದು ಎಲ್ಲ ಖರೀದಿ ಮಾಡ್ತಕ್ಕಂಥ ವಸ್ತುಗಳು. ಅದಕ್ಕೆ ನಮ್ಮ ಬೆಳೆದಕ್ಕೆ ಆರ್ಥಿಕವಾಗಿ ನಾವು ಹೊಂದಾಣಿಕೆ ಆಗಲ್ಲ. ಅದಕ್ಕಾಗಿ ನಾವು ಒಂದೇ ಸ್ಥಳದಾಗ ಇರ್ಲಕತ್ತೀವಿ. ಅದಕ್ಕೆ ಇವತ್ತಿನ ಹೊಸ ಟೆಕ್ನಾಲಜಿ ಮಾಡೋದು ಅವು ಬಳಸ್ಕೊಳ್ಳೋಣ ಹೆಚ್ಚಿಗೆ. ಅವು ಬಳಸ್ಕೊಂಡು ನಾವು ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅಂದಾಗ ಮಾತ್ರ ನಾವು ಬದಲಾವಣೆ. ನಮ್ಮ ಬಲ್ಲೆ ಅಮರ್ಜೆ ಡ್ಯಾಮ್ ಅದ, ದೊಡ್ಡ ಅಮರ್ಜೆ ಡ್ಯಾಮ್ ಅದ.